ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಾಗಿದ್ದೀರಿ ಫ್ರೆಂಡ್ಸ್? ನಾನೊಂದು ಸ್ವಲ್ಪ ಮಾಡ್ರನ್ ಮದುವೆ ಆಗ್ಬಿಟ್ಟಿದ್ದೀನಿ ಇವತ್ತು. ಓಕೆ ಫ್ರೆಂಡ್ಸ್, ಇವತ್ತು ಟಿಫನೇ ಮಾಡಿಲ್ಲ. ಇನ್ನು 11 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನ ಆಗ್ತಾ ಬಂತು. ಶಿವ ಪಾಪ ನೆನೆದ ಅಳಸನ್ಕಾಯಿ ಸರಿ ಇತ್ತಲ್ಲ ಫ್ರೆಂಡ್ಸ್, ತಂಗ್ಳು ಪಂಗ್ಳೆಲ್ಲ ತಿನ್ಬಿಟ್ಟೋಯ್ತು. ಬೆಳಗ್ಗೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಟಿಫನ್ ಏನು ಮಾಡೋದು. ಯಾವಾಗಲೂ ಚಿತ್ರಾನ್ನ, ಉಪ್ಪಿಟ್ಟು, ಪೂರಿ, ಪೊಂಗಲ್ ಇಂಥವೇ ತಿನ್ಬೇಕಾ? ವೆರೈಟಿಯಾಗಿ ಜಿರಳೆ, ಚೇಳು, ಕಪ್ಪೆ, ಹಲ್ಲಿ ಇವೆಲ್ಲ ಯಾಕೆ ತಿನ್ಬಾರ್ದು ಅಂತ ವಿಚಿತ್ರ ಯೋಚನೆ ಎಲ್ಲ ಬರ್ತಾ ಇತ್ತು. ಮನಸ್ಸಿನಿಂದ ನೀನು ಒಂದು ವೆರೈಟಿಯಾಗಿ ಅಡುಗೆ ಮಾಡ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್. ರವೆನಲ್ಲಿ ನಾನು ಮಾಮೂಲಿ ರವೆ ಲಾಡು, ರವೆ ಉಪ್ಪಿಟ್ಟು, ರವೆ ಗಂಜಿ, ಕೇಸರಿ ಬಾತು ಇವಿಷ್ಟೇ ಗೊತ್ತು ಫ್ರೆಂಡ್ಸ್. ರವೆನಲ್ಲೂ ದೋಸೆನೂ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೆ ವೆರೈಟಿ ಆಗೈತಲ್ಲ, ನಾನು ಯಾವತ್ತೂ ಮಾಡ್ಲಿಲ್ಲಲ್ಲ, ಅದನ್ನ ಮಾಡ್ಲೇಬೇಕು ಅಂತ ಇವತ್ತು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಡುಗೆ ಮನೆಗೆ. 11 ಗಂಟೆ ಆಗ್ತಾ ಬಂತು. ಟಾಮಗೂ ಊಟ ಇಲ್ಲ, ನನಗೂ ಊಟ ಇಲ್ಲ. ಅದೇ ಒಂದು ಬಿಸ್ಕೆಟ್ ಮಾತ್ರ ತಿಂದವನೇ. ವೆಯ್ಟ್ ಟಾಮು, ಓನ್ಲಿ 10-15 ಮಿನಿಟ್ಸ್ ವೆಯ್ಟ್ ಮಾಡು. ನಿಂಗೆ ವಿಚಿತ್ರವಾಗಲ್ವಾ? ವೆರೈಟಿಯಾಗಿ ಅಡುಗೆ ಮಾಡಾಕ್ತೀನಿ. ಮೊದಲು ಟಾಮಗ್ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಅವ್ನಿಗೆ ಹಸ್ವಾಗೈತೆ ಅಂದ್ಬಿಟ್ಟು. ಫ್ರೆಂಡ್ಸ್, ನನಗಿರೋ ಮೇನ್ ಪ್ರಾಬ್ಲಮ್ ಅಂದರೆ ನನಗೆ ಒಂದು ಸ್ವಲ್ಪ ಸ್ಪೆಷಲ್ ಅಡುಗೆಗಳೆಲ್ಲ ಹೊಸದಲ್ಲ ಫ್ರೆಂಡ್ಸ್. ನಾವೇನಾದ್ರೂ ಮುದ್ದೆ ಸಾರು ತಿನ್ಕೊಂಡು ಬೆಳೆದಿರೋರು, ಚಿತ್ರಾನ್ನ ಮಾಡಿದ್ರೇ ಅದೇ ಹೆಚ್ಚು. ಈ ಥರ ಐಟಮ್ಸ್ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಫ್ರೆಂಡ್ಸ್, ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ. ರವೆ, ಬನ್ಸಿ ರವೆ ಗೊತ್ತು, ಚಿರೋಟಿ ರವೆ ಗೊತ್ತು, ಸೂಜಿ ರವೆ ಅಂದರೆ ಯಾವುದು ಫ್ರೆಂಡ್ಸ್ ಗೊತ್ತಾಗ್ತಾ ಇಲ್ಲ ನನಗೆ. ಇಡ್ಲಿ ರವೆ ಐತೆ, ಚಿರೋಟಿ ರವೆ ಕಲಸಿದ್ರೆ ಅದು ಫುಲ್ಲು ಗಂಜಿ ಗಂಜಿ ಆಗ್ಬಿಡ್ತೈತೆ. ಅದು ರವೆ ದೋಸೆ ಆಗಲ್ಲ. ಅದಕ್ಕೆ ಇದು ಇಡ್ಲಿ ರವೆಲಿ ಮಾಡಿದ್ರೆ ರವೆ ದೋಸೆ, ಇಡ್ಲಿ ರವೆ ಹಾಕ್ಕೋತೀನಿ ಫ್ರೆಂಡ್ಸ್. ಹೆಂಗಿದ್ರು ವೇಸ್ಟ್ ಆಗೈತೆ. ರುಚಿಗೆ ತಕ್ಕಷ್ಟು ಅಲ್ಲ, ನಮ್ಮ ಹೊಟ್ಟೆಗೆ ತಕ್ಕಷ್ಟು. ಮತ್ತೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕೋಬೇಕು ಅಂತ ಹೇಳಿದ್ರು ವಿಡಿಯೋದಲ್ಲಿ. ಒಂದ್ ವಿಡಿಯೋ ಸರ್ಚ್ ಮಾಡಿದ್ದಕ್ಕೆ ಅಕ್ಕಿ ಹಿಟ್ಟು ಇಲ್ವಲ್ಲ ನಮ್ಮ ಮನೇಲಿ ಫ್ರೆಂಡ್ಸ್. ಮೈದಾ ಒಂದ್ ಸ್ವಲ್ಪ ಹಾಕೋತೀನಿ. 1-2 ಸ್ಪೂನ್ ಅಷ್ಟು ಮೈದಾ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ರವೆ 1 ಕಪ್ ಅಷ್ಟು ಹಾಕ್ತಿದೆ. ರುಚಿಗೆ ತಕ್ಕಷ್ಟು ಪುಡಿ ಹಾಕೋತೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್. ಮತ್ತೆ ಇದ್ರ ಜೊತೆಗೆ ಒಂದ್ ಸ್ವಲ್ಪ ತರಕಾರಿಗಳು ಹಾಕೋತೀನಿ ಫ್ರೆಂಡ್ಸ್. ಹೆಲ್ದಿ ಆಗಿರ್ತಿದಲ್ಲ, ಮೈದಾ ಅನ್ಹೆಲ್ತಿ. ಹೌದು, ಮೈದಾ ಬದಲು ಗೋಧಿ ಹಿಟ್ಟೆ ಹಾಕೋಬೋದಾಗಿತ್ತು, ಐಡಿಯಾ ಬಂದಿಲ್ಲ. ಇಟ್ಸ್ ಓಕೆ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ, ಈರುಳ್ಳಿ, ಕರಿಬೇವು ಅವೆಲ್ಲ ಕಟ್ ಮಾಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ದೋಸೆ ಮಾಡ್ತಾರೆ. ಸೂಪರ್ ಆಗಿ ಬರ್ತಿತ್ತಲ್ಲ ಫ್ರೆಂಡ್ಸ್. ಬರ್ತೈತ ದೋಸೆ ಬರ್ತಿತ್ತ ಇಲ್ಲ ಅಂತಾನೆ ಗೊತ್ತಿಲ್ಲ, ಅಂತದ್ರಲ್ಲಿ ವೆರೈಟಿಯಾಗಿ ಮಾಡ್ತಾ ಇದ್ದೀನಿ. ನೋಡೋಣ, ಆದ್ರೂ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ರವೆ ದೋಸೆ ಮಾಡ್ತಾ ಇರೋದೇ ಫಸ್ಟ್ ಟೈಮು. ನೆಟ್ಟಗೆ ಮಾಡ್ದಿರೋ ನನ್ನ ತಲೆನೂ ಉಪಯೋಗಿಸ್ತಾ ಇದ್ದೀನಿ. ಕ್ಯಾರೆಟ್ ತುರಿ, ಈರುಳ್ಳಿ, ಸಿಮೆಣಸಿನ್ಕಾಯಿ, ಕರಿಬೇವು, ಹಾಗೇನೆ ಉಪ್ಪು, ಮೈದಾ, ರವೆ ಹಾಕೊಂಡಿದ್ದಲ್ಲ, ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ಹಾಕಿದ್ರೆ ಉಂಡೆ ಆಗ್ಬಿಡ್ತೈತೆ ಅಂದ್ಬಿಟ್ಟು. ಆದರೆ ಈ ಥರ ಉಂಡೆ ಆಗಲ್ಲ ಫ್ರೆಂಡ್ಸ್, ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕಾದ್ರೆ. ಹೆಂಗಂದ್ರೆ ಫ್ರೆಂಡ್ಸ್, ನೀರು ದೋಸೆ ಥರ ತೆಳ್ಳಗೆ ಮಿಕ್ಸ್ ಮಾಡ್ಕೊಂಡಿದ್ರು. ನಾನು ಅದಕ್ಕೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡೆ. ಆಮೇಲೆ ಬೇಕಾದ್ರೆ ಇನ್ನೂ ನೀರು ಮಿಕ್ಸ್ ಮಾಡ್ಕೋಬೋದು ಅಂತ ಮಿಕ್ಸ್ ಮಾಡಿ ಸೈಡ್ಗಿಟ್ಟೆ. ಇದಕ್ಕೆ ಚಟ್ನಿಗೆ ಚಿಕ್ಕ ಜಾರ್ಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಫ್ರೆಂಡ್ಸ್. ಹಸಿ ಚಟ್ನಿ ಅಂತಾರೆ ಇದನ್ನ. ಸಕ್ಕತ್ತಾಗಿರ್ತೈತೆ. ಉದ್ದಿನ ವಡೆ ಜೊತೆಗೆ ಈ ಚಟ್ನಿ ಸೂಪರ್ ಇರ್ತೈತೆ. ಒಗ್ಗರಣೆನೂ ಮಾಡಲ್ಲ ಫ್ರೆಂಡ್ಸ್. 10 ನಿಮಿಷ ಆದ್ಮೇಲೆ ರವೆ ದೋಸೆ ಮಾಡುವಂತ ಎತ್ಕೊಂಡೆ. ತವಾ ಬಿಸಿಯಾಗಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಬರಬೇಕು ಅಂತ ಈರುಳ್ಳಿ ಕಟ್ ಮಾಡ್ಕೊಂಡು ಈ ಥರ ಪೋರ್ಕೋಗಿ ಸಿಕ್ಸ್ಕೊಂಡು ಫುಲ್ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡೆ. ಸಕ್ಕತ್ತಾಗಿ ಬರಬೇಕು, ಮತ್ತು ತವಾಯಿಂದ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು. ಆದರೆ ಡ್ಯಾಮೇಜ್ ಅಲ್ಲಿ ತಲೆಲಾಗಿರೋದು, ಹಾಕೋದು ನೆಟ್ಟಿಗೆ ಹಾಕ್ಬೇಕಾಯ್ತು ತೆಳ್ಗೆ. ಫಸ್ಟ್ ಗಟ್ಟಿಯಾಗಿ ಹಾಕ್ದೆ ಫ್ರೆಂಡ್ಸ್, ನೋಡೋಣ ಹೆಂಗೆ ಬರುತ್ತೋ ಅಂದ್ಬಿಟ್ಟು. ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಎತ್ತಾ ಇದ್ದೀನಿ, ತವಾ ಬಿಟ್ಟು ಬರ್ತಾನೆ ಇಲ್ಲ. ಆಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಎತ್ತೋಣ ಅಂದ್ಬಿಟ್ಟು ಎತ್ತದೆ. ಆಮೇಲೆ ಪುಡಿ ಆಯಿತು. ಫಸ್ಟ್ನೇದು ಮಾಮೂಲಿ ಅಲ್ಲ ಫ್ರೆಂಡ್ಸ್, ಏನೇ ಐಟಮ್ ಆದರೂ ಅದು ಫ್ಲಾಪ್ ಆಗೇ ಆಗ್ತಿದೆ. ಅದು ದೃಷ್ಟಿ ಹೋಯ್ತು ಅಂತ ನಾವು ಸಮಾಧಾನ ಮಾಡಿಕೊಂಡು ಸ್ಟ್ರಾಂಗಾಗಿ ಮೈಂಡ್ ಫಿಕ್ಸ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡಬೇಕು. ರವೆದಲ್ಲ ಹಿಂಗೆ ಪುಡಿ ಆಗಿಬಿಡ್ತೈತೆ ನಾವು ಫುಲ್ಲು ಅಂದ್ಕೊಂಡೆ. ಆದರೆ ಇಲ್ಲ ಫ್ರೆಂಡ್ಸ್, ಯಾವುದೇ ದೋಸೆ ಆದರೂ ಈಸಿಯಾಗಿ ಬರ್ತೈತೆ. ರವೆ ದೋಸೆನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು ನಾವು. ಅದಕ್ಕೆ ಇನ್ನೊಂದ್ಸಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ಥರ ಅಲ್ಲಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿದ್ರೆ ಇನ್ನೂ ತೆಳ್ಳಗೆ ಮಾಡಬೇಕು ಫ್ರೆಂಡ್ಸ್. ನನ್ನ ಮೈಂಡ್ ಏನಂದರೆ ಫುಲ್ಲು ತೆಳ್ಳಗಾಗ್ಬಿಟ್ರೆ ಬರೋದಿಲ್ಲ, ಪುಡಿ ಆಗ್ಬಿಡ್ತೈತೆ ಅಂತ. ಆದರೆ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಿಜವಾಗ್ಲೂ ಪುಡಿ ಆಗೋದು ಫ್ರೆಂಡ್ಸ್. ದೋಸೆ ಹೇಳ್ಬೇಕಂದ್ರೆ ರವೆ ದೋಸೆ ಅದೂ ಫ್ಲಾಪ್ ಆಯ್ತಾ. ಮತ್ತೆ ಒಂದ್ಸಲ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೆ ತವಾ ಎಲ್ಲ ರೆಡಿ ಮಾಡ್ಕೊಂಡು ಈ ಥರ ಮೇಲ್ಮೇಲೆ ಉಯ್ಯೋ ಥರ ಹಾಕಬೇಕು ಫ್ರೆಂಡ್ಸ್. ದೋಸೆ ಹಾಕೋತಾರಲ್ಲ ಚೆಲ್ಲೋ ಥರ ಹಾಕಬೇಕು ತವಾ ಮೇಲೆ, ಆವಾಗಲೇ ದೋಸೆ ಸರಿಯಾಗಿ ಬರೋದು. ನೋಡ್ರಿ, ಇವಾಗ ಒಂದು ಸ್ವಲ್ಪ ಹದ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಗೊತ್ತಾಯ್ತು ಟೆಕ್ನಿಕ್ ಹೆಂಗೆ ಅಂದ್ಬಿಟ್ಟು ರವೆ ದೋಸೆದು. ಆಮೇಲೆ ಹಂಗೆ ಒಂದು ಮೋಟಿವೇಶನ್ ನೆನಪಾಯ್ತು, ಯಾವ ಅಡುಗೆನೂ ಕಷ್ಟ ಅಲ್ಲ, ಅದು ಮಾಡೋ ರೀತಿ ಮಾಡಬೇಕು, ಬಂದೇ ಬರ್ತೈತೆ ಅಂದ್ಬಿಟ್ಟು. ಅಡುಗೆ ಮಾಡ್ತಾ ಹೆಣ್ಮಕ್ಳು ಅಡುಗೆ ಮೇಲೆ ತಿನ್ನಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್. ನನಗೆ ಕ್ಯೂರಿಯಾಸಿಟಿ ಅಲ್ಲ ಹೊಸ ಅಡುಗೆ ಮಾಡಿದಾಗ, ಅದಕ್ಕೆ ತಿಂದು ನೋಡಿದೆ. ಸೂಪರ್ ಆಗಿ ಬಂದೈತೆ ಫ್ರೆಂಡ್ಸ್. ಆದರೆ ಈ ರೆಸಿಪಿನ ಹೆಸರನ್ನ ಈಗಷ್ಟೇ ಚೇಂಜ್ ಮಾಡ್ತಾ ಇದ್ದೀನಿ. ಇದು ತವಾ ಉಪ್ಪಿಟ್ಟು ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬುದ್ಧಿಲಿ ಜಾಣ. ಆದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಟ್ರೈ ಮಾಡೋದು ಕಷ್ಟ ಅಂತ ಫ್ರೆಂಡ್ಸ್. ತುಂಬಾ ಜನ ಹೇಳವ್ರೆ. ನನ್ ಕಂಡ್ರೆ ನನಗೆ ಒಂಥರ ಪ್ರೌಡ್ ಫೀಲ್ ಆಗ್ತಿದೆ, ಚೆನ್ನಾಗಿ ಬಂದೈತೆ ಅಂದ್ಬಿಟ್ಟು. ಇನ್ನೊಂದ್ 2-3 ಸಲ ಮಾಡಿದ್ರೆ ಬಂದ್ಬಿಡ್ತಿದೆ ಫ್ರೆಂಡ್ಸ್. ದೋಸೆ ಹಾಕ್ಬೇಕು ಅಲ್ಲ, ಇದು ದೋಸೆ ಚೆಲ್ಲಬೇಕು, ಆವಾಗ್ಲೇ ಚೆನ್ನಾಗಿ ಬರೋದು. ಸರಿಯಾಗಿ ದೋಸೆ ಬರ್ತಾ ಇಲ್ಲ ಅಂತ ಬೇಸತ್ತು ಹೋಗ್ಬಿಟ್ಟು ಮಾಮೂಲಿ ದೋಸೆಗೆ ನೆನ್ಸಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಉದ್ದು ಮತ್ತೆ ಮೆಂತೆ, ಇಲ್ಲಿ ಅಕ್ಕಿ ತೊಳೆದು ನೆನ್ಸಿದ್ದೀನಿ, ರೇಷನ್ ಅಕ್ಕಿ. ಅರ್ಧ ವಾರ ಸರ್ಕಸ್ ಮಾಡಿ ರವೆ ದೋಸೆ ಚಟ್ನಿ ಮಾಡಿ ನಾನೇನ್ ತಿಂತ ಇದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಟಾಡಾ! ಉಪ್ಪಿನಕಾಯಿ, ಚಟ್ನಿ, ಅನ್ನ, ಮೊಸರು.
ಯಾರೆಲ್ಲ ಈ ಕಾಂಬಿನೇಷನಲ್ಲಿ ತಿಂದಿಲ್ಲ ಊಟನ ತಿನ್ಬಿಟ್ಟು ಮಿಸ್ ಮಾಡ್ದಿರಾ ನನಗೆ ಕಾಮೆಂಟ್ ಮಾಡಿರಿ ಫ್ರೆಂಡ್ಸ್. ಈ ಥರ ಹಸಿ ಚಟ್ನಿ, ತೆಂಗಿನಕಾಯಿ ಚಟ್ನಿ, ಉಪ್ಪಿನಕಾಯಿ, ತುಪ್ಪ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಮಿಕ್ಸಿಂಗು ಅದಿಲ್ಲಾಂದ್ರೂ ಉಪ್ಪಿನಕಾಯಿ ಮತ್ತು ಚಟ್ನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅನ್ನದ ಜೊತೆಗೆ ತಿನ್ಬಿಟ್ಟು ಟೇಸ್ಟ್ ನೋಡಿ ಫ್ರೆಂಡ್ಸ್, ಬೇಡ ಬಾವ. ನೆಕ್ಸ್ಟ್ ಲೆವೆಲ್ ಇರ್ತಿದೆ. ಇದು ನಾನೇ ಕಂಡಿಡ್ಕೊಂಡ ವಿಷಯ, ಕೊಳಸ್ಕೊಂಡು ತಿನ್ನೋ ವಿಷಯ. ರೆಡಿ ಆಗ್ತಾ ಇದೆ. ಆಮ್ಲೆಟು ಅನ್ನಕ್ಕೆ ಉಜ್ತಾ ಇದ್ದೀನಿ. ಇರಪ್ಪ ತಂದೆ ಬಿಸಿ ಆಮ್ಲೆಟು. ಚೆನ್ನಾಯ್ತಾ? ಆ ರೆಸಿಪಿ ಹೆಸರು ಹೇಳಪ್ಪಿ, ದಮ್ಮಿದ್ರೆ ಹೇಳಪ್ಪಿ, ತಾಕತ್ತಿದ್ರೆ ಹೇಳಪ್ಪಿ. ಈರುಳ್ಳಿ ದೋಸೆ, ಅದು ತವಾ ಉಪ್ಪಿಟ್ಟು, ವೆರೈಟಿ ತವಾ ಉಪ್ಪಿಟ್ಟು, ಪುಡಿ ಉಪ್ಪಿಟ್ಟು. ಫ್ರೆಂಡ್ಸ್, ನೀವೇನು ಮಾಡ್ತೀರಾ ಅಂದ್ರೆ ಉಪ್ಪಿಟ್ಟು ಮಾಡ್ತೀರಾ ಮನೇಲಿ ಅನ್ಕೊಳ್ರಿ. ಮನೇಲಿ ತುಂಬ ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗಲ್ಲ. ಎಕ್ಸಾಂಪಲ್ ಶಿವಾಗೂ ನನಗೂ ಅಷ್ಟಕ್ಕಷ್ಟೇ ಉಪ್ಪಿಟ್ಟು ಅಂದರೆ ಅವಾಗ ಹಂಗೆ ನೀರು ಹಾಕ್ಬಿಟ್ಟು ಉಜ್ಬಿಟ್ಟು ತಟ್ಬಿಟ್ಟು ಹೆಂಚು ಮೇಲೆ ಹಾಕ್ಬಿಟ್ರಿ, ಇಲ್ಲ ಈ ಥರ ಕಲಿಸ್ಬಿಟ್ಟು ನೀರಲ್ಲಿ ಉಯ್ದು ಬಿಡ್ರಿ, ಅಷ್ಟೇ. ತವಾ ಉಪ್ಪಿಟ್ಟು ಸೂಪರ್ ಟೇಸ್ಟಿ. ಸಿಲಿಂಡರ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಇನ್ನ ನಡೀತೈತಾ? ಹಂಗಾರೆ ನಾವು ನಿಜವಾಗ್ಲೂ ಶ್ರೀಮಂತರು ಫ್ರೆಂಡ್ಸ್. ನಮ್ಮ ಮನೇಲಿ ಒಂದು ಫುಲ್ ಸಿಲಿಂಡರ್ ಸ್ಟಾಕ್ ಅಲ್ಲಿ ಇಟ್ಕೊಂಡಿದೀವಿ. ಓ, ವೈರು ಬದಲಾಯಿಸ್ಬೇಕೇ? ಆಫ್ ಮಾಡ್ಬಿಟ್ಟು ತೆಗಿಯಪ್ಪ, ಸ್ಮೆಲ್ ಬರ್ತೈತೆ ಸಿಲಿಂಡ್ರು. 2 ತಿಂಗಳು ಬಂತು ತಾನೇ ಪೇ. ಅದು ಆಲ್ರೆಡಿ ಯೂಸ್ ಮಾಡಿದಂತೆ ಫ್ರೆಂಡ್ಸ್, ನಾವು ಬೇರೆಯವ್ರ ಮನೇಲಿ ತಗೊಬಂದಿದ್ದು. 2 ತಿಂಗಳು ಬಂತು, ಪರವಾಗಿಲ್ಲ. ವೈರ್ ಆಚೆ ಫಿಕ್ಸ್ ಮಾಡ್ಕೊಂಡ್ರೆ ಫ್ರೆಂಡ್ಸ್, ಆಮೇಲೆ ನಾವು ಒಳಗೆ ಸಿಲಿಂಡರ್ ಫಿಕ್ಸ್ ಮಾಡ್ಕೋಬೋದು. ವೈರಲ್ಲ, ಪೈಪು. ಗಂಡು ಮಕ್ಳಿಗೆ ಎಷ್ಟು ಕಷ್ಟ ನೋಡಪ್ಪ, ಇದೆಲ್ಲ ಅವರೇ ಮಾಡಬೇಕು. ಇದು ಮಾತ್ರ ನಮಗೆ 3.5 ತಿಂಗಳು ಬತ್ತಿತ್ತಾನಪ್ಪ ದೊಡ್ಡದು. 3 ತಿಂಗಳು ಪಕ್ಕ ಬತ್ತೈತೆ. ನಾನ್ ವೆಜ್ ಮಾಡ್ತಾ ಇಲ್ವಲ್ಲ ಇತ್ತೀಚೆಗೆ ಜಾಸ್ತಿ. ಮೇ, ಹೌದು, ಡೇಟ್ ಬರೆಯೋದು ಮೇನ್ ಇಂಪಾರ್ಟೆಂಟು. ಬಕ್ರೀದ್ ಬಿರಿಯಾನಿ ಕೊಟ್ಟಿಲ್ಲ ಯಾರೂ, ಈ ಡೇಟಿಗೆ ಬರೀವ. ಗ್ಯಾಸ್ ಸ್ಪೆಲ್ಲಿಂಗ್ ಗೊತ್ತಾಗ್ತಾ ಇಲ್ವಲ್ಲ. ಕನ್ನಡನೇ ಬೆಸ್ಟ್. ನಾವು ಪ್ಯೂರ್ ಭಾರತ ಮಾತೆ ಮೊಮ್ಮಕ್ಕಳು. ಗ್ಯಾಸ್ ಖಾಲಿ. ಅಯ್ಯೋ, ಖಾಲಿ ಹಿಂಗಲ್ಲ ಬರೆಯೋದು. ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಮುಗೀತು ನನ್ನ ಕನ್ನಡಕ್ಕೆ. ಇವತ್ತು ಬಕ್ರಿದ್ದು ನಮ್ಗೆ ಯಾರು ಬಿರಿಯಾನಿ ಕಳಿಸ್ಕೊಟ್ಟಿಲ್ಲಲ್ಲ ನಮ್ಮ ಫ್ರೆಂಡ್ಸು. ಇರಲಿ, ಇದು ನಮ್ಮ ಮೈಂಡಲ್ಲಿ ಇಟ್ಕೋತೀನಿ. ಈ ಥರ ಪಕ್ಷಿಗಳು ಬಡ್ಕೋತಾವಲ್ಲ ಫ್ರೆಂಡ್ಸ್ ಒಂದೇ ಸತಿಗೆ, ಆವಾಗ ಆ ಮರದಲ್ಲಿ ಹಾವತ್ತೈತೆ, ಮೊಟ್ಟೆಗಳು ತಿನ್ನೋಕೋ ಮರಿ ತಿನ್ನೋಕೋ ಅಂತ ಅರ್ಥ. CID ಥರ ಹೋಗ್ತಾವನೆ. ಒಬ್ಬ ಮರದ ಮೇಲೆ ನಾನು ಹೇಳಿಲ್ಲ ಫ್ರೆಂಡ್ಸ್, ನಾನು ಗೆಸ್ ಮಾಡ್ದಂಗೆ ಆಯಿತು. ಮರ ಹತ್ತೈತೆ, ನನಗೆ ಬರಲ್ಲ ಯಾವ ಹತ್ತೈತೆ, ಕೈ ಇಲ್ಲ ಕಾಲಿಲ್ಲ. ಎಷ್ಟು ಸಲ ನೋಡಿದೀವ ಫ್ರೆಂಡ್ಸ್ ನಾವು. ಹತ್ತೈತೆ. ಅಯ್ಯೋ, ಪಕ್ಷಿನ ಹಿಡಿಯಕ್ಕೆ ಹೋಗ್ತಿತ್ತಲ್ಲ ಅದು. ಪಕ್ಷಿಗಳು ಅವನ್ ಉಪ್ಪು ಅಪ್ಪಿ ತಪ್ಪಂತ ಬಿಡ್ತೈತಿ ಇವಾಗ. ಆದ್ರ ಮರಿ ತಿನ್ನಕ್ ಹೋಗ್ತೈತೆ, ಅದು ಬಿಡ್ತೈತಾ ಮರಿ ತಿನ್ನಕ್ ಹೋದ್ರೆ? ಪಕ್ಷಿಗೂ ಏನ್ ಲವ್ ಅಲ್ಲ ನೋಡಿ ಫ್ರೆಂಡ್ಸ್. ಮನುಷ್ಯರಿಗೇನೆ ಮಕ್ಕಳು ಅನ್ನೋ ಪ್ರೀತಿ ಇಲ್ಲ, ಪ್ರಾಣಿಗಳಿಗೆ ಎಷ್ಟು ಪ್ರೀತಿ. ಓಹೋ, ಇವನ್ ಡಾನು ನೋಡ್ಬಿಟ್ಟ ಡಾನ್ ನೋಡ್ಬಿಟ್ಟ, ಅತ್ತೆ ಬಿಡ್ತಾನೆ ಇನ್ನೇನ್ ಮರನ ಕಾಪಾಡಕ್ಕೆ ಪಕ್ಷಿನ. ನಾಗರವಲ್ಲ ಐತೆ, ಕ್ಯಾರೆ ತಲೆ ನೋಡಿದ್ರೆ ಗೊತ್ತಾಗಲ್ಲ. ಇಳಿಬೇಕಂದ ಇಳಿ. ಎಷ್ಟು ದಪ್ಪ ಐತೆ ನಮ್ಮ ಫ್ರೆಂಡ್ಸ್, ನನಗಿಂತ ಉದ್ದ ಐತೆ. ನಾನು ಎಷ್ಟು ಅಡಿ ಇದ್ದೀನಪ್ಪಿ? ನಮ್ಮ ನೋಡ್ಬಿಟ್ಟು ಮತ್ತೆ ಮೇಲೆ ಕತ್ತೈತೆ. ಇಳಿ, ಆ ಪಕ್ಷಿ ಕಚ್ತವೆ. ಗಿಡಿ ಹಂಗೆ ಬಾ, ಜಂಪ್ ಮಾಡ್ಬಿಟ್ಟು ಹೇಳ್ತೀನಿ. ಅನಕೊಂಡ ತರ ಕಾಣಿಸ್ತೈತ್ ನನ್ ಕಣ್ಣಿಗೇನೋ. ಇಳ್ಸೋಗಟ್ಟ ಆಮ್ಲಿ, ಕ್ಯಾಚ್ ಇಟ್ಕೊಂಡು ಇಳ್ಸೋಗಪ್ಪ. ಕಾಪಾಡ್ತಾನೆ. ಹಾವಿಗೆ ಕನ್ಫ್ಯೂಸ್ ಅಪ್ಪಿ. ಕೆಳಗಿಳಿದ್ರೆ ನಾವಿದ್ದೀವಿ, ಮೇಲೆ ಪಕ್ಷಿಗಳು ಕಚ್ತವೆ. ಯಾಕೆ ಹತ್ಬೇಕು? ಅದ್ರ ಗೂಡತ್ರ ಯಾಕೆ ಹೋಗ್ಬೇಕು ಅಷ್ಟಕ್ಕೂ? ಇಳಿ ಹಂಗೆ ಇಳಿ. ಜಂಪ್ ಟಮಗನೆ. ಯೊಬ್ಬ ಇಷ್ಟಪ್ಪ ಐತೆ. ಟಮು ಗಡಗಡ ನಡುಕ್ತಾವನೆ. ಸ್ಲೋ ಮೋಷನ್ ಅಲ್ಲಿ ಹೋಗ್ತೈತೆ, ಸಾಕಾಗ್ಬಿಟ್ಟೈತಲ್ಲ, ಮಾಯ ಆಗ್ಬಿಡ್ತಾ. ಇಲ್ಲೆಲ್ಲ ಬಿಲ್ದಲ್ಲಿ ಸೇರ್ಕೊಂಡಿರ್ತೈತೆ.
ಈ ಯಾವನ ನಾನು ಒಂದು 4ನೇ ಸಲ ನೋಡ್ತಾ ಇರೋದು ಫ್ರೆಂಡ್ಸ್. ಇಡೀ ತೋಟದಲ್ಲಿ ದೊಡ್ಡವಂದ್ರೆ ಇದೇನೆ ಅಲ್ಲಪಿ, ಅನಕೊಂಡ ಹಾವು ಅದು ಫ್ರೆಂಡ್ಸ್. ಕ್ಯಾರೆ ಅವೆ ಅಷ್ಟು ದಪ್ಪ ಐತೆ ಅನಕೊಂಡ ಅಂತ ಇಡುವ ಸದ್ಯಕ್ಕೆ. ಬನ್ನಿ ಫ್ರೆಂಡ್ಸ್, ನಾವು ಭಯಂಕರದ ಮುಖ ತೊಗೊಂಡು ಒಂದು ಸ್ವಲ್ಪ ಮೇಕಪ್ ಮಾಡಿಕೊಂಡು ಇದು ಹ್ಯಾಂಡ್ ಕ್ರಾಫ್ಟ್ ಮಾಡ್ಬೇಕು ಫ್ರೆಂಡ್ಸ್. ನನಗೆ ಒಂದು ಮನೇಲಿ ಒಂದು ವೇಸ್ಟ್ ಐಟಮ್ ಐತೆ, ಅದ್ರಲ್ಲಿ ಹ್ಯಾಂಡ್ ಕ್ರಾಫ್ಟ್ ಮಾಡಿ ತುಂಬ ದಿನ ಆಯ್ತಲ್ಲ, ಮಾಡೋಣ ಬನ್ನಿ ಫ್ರೆಂಡ್ಸ್. A few minutes later. ನಾನು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾಯ್ತು ಫ್ರೆಂಡ್ಸ್. ನಾನು ವಿಡಿಯೋದಲ್ಲಿ ಅಷ್ಟೇ ಈ ಥರ ಬೆಳ್ಳ ಕಾಣಿಸೋದು, ಡೈರೆಕ್ಟಾಗಿ ಕಪ್ಪಗೆ ಇದ್ದೀನಿ. ನಾನು ಫಿಲ್ಟರ್ ಹಾಕಿಲ್ಲ ಆದ್ರೂ ಇಟ್ಸ್ ಓಕೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಈರುಳ್ಳಿ ಬೆಳ್ಳುಳ್ಳಿನ ಎಲ್ಲರೂ ಬೆಳಿತಾರೆ, ಆದರೆ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಾನೇ ಸೃಷ್ಟಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಮಗೆ ಬೇಕಾಗಿತ್ತು ಒಂದು ಟೈನ್ ದಾರ. ಈಗ ಟೈನ್ ದಾರ ಬ್ಯಾನ್ ಮಾಡ್ಬಿಟ್ಟವ್ರಂತೆ, ಸಿಗ್ತಾ ಇಲ್ವಂತೆ. ಅದಕ್ಕೆ ನಾವೊಂದು ಇಲ್ಲಿ ಇದನ್ನ ಉರಿ ದಾರ ಅಂತೀವಿ, ಅಂದರೆ ತೆಂಗಿನ ನಾರಲ್ಲಿ ಮಾಡೋದು ಫ್ರೆಂಡ್ಸ್. ಇದು ನಾನು ಮನಿ ಪ್ಲಾಂಟ್ಗೆ ಕಟ್ಸಿದ್ದೀನಿ ಶಿವ ಕೈಲಿ. ಇಲ್ಲಿ ಫ್ರೆಂಡ್ಸ್ ಎಷ್ಟುದ ಬೆಳೆಸ್ಕೊಂಡಿದ್ದೀನಿ, ಹಂಗೆ 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 ಹಿಂಗೆ ಬೆಳೆಸಿ ಡೋರ್ ಹತ್ರ ಬರಬೇಕು. ಇದು ಮನಿ ಪ್ಲಾಂಟು, ಅದಕ್ಕೆ ಆ ಥರ ಬೆಳೆಸ್ತಾ ಇರೋದು. ಇದು ಬೆಳೆದ್ಬಿಟ್ರೆ ದುಡ್ಡು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಲಂಬೋದ. ಅದು ಐತೆ ನನಗೆ ಕಟ್ ಮಾಡ್ಕೊಡ್ ಬಾರಪ್ಪಿ ಪ್ಲೀಸ್. ಬನ್ನಿ ಫ್ರೆಂಡ್ಸ್, ನಾನು ಹ್ಯಾಂಡ್ ಕ್ರಾಫ್ಟ್ಗೆ ಐಟಮ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ. ಬರೀ ಟಾಮ್ಸಿ ಸೋಂಬೇರಿ ಸುಬ್ಬ ಅವನು. ಇಲ್ಲೇ ಇಟ್ಕೊಂಡು ನಾನು ದಾರ ಅಂತ ಹುಡುಕ್ತಾ ಇದ್ದೀನಿ ಊರು ಕೇರಿ ಒಂದು ವಾರದಿಂದ. ಅಷ್ಟು ಫುಲ್ಲು ಮಳೆ ಫ್ರೆಂಡ್ಸ್, ವಾತಾವರಣ. ಥ್ಯಾಂಕ್ ಯು ಗಂಡಪ್ಪ. ಕಸದಿಂದ ರಸ, ಹಗ್ಗದಿಂದ ಈರುಳ್ಳಿ. ಈಗ ಬರಲ್ಲ, ಏನೋ ಒಂದು ಮಾಡ್ತಾ ಇದ್ದೀನಿ. ಇವನಿಗೆ ಕಾಟ್ಕೆ ಫ್ರೆಂಡ್ಸ್. ಎಲ್ಲರೂ ಮಾತಾಡಿಸ್ತವ್ರೆ ಇತ್ತೀಚೆಗೆ, ಇವನು ದೊಡ್ಡ ಸೆಲೆಬ್ರಿಟಿ ಥರ ಬಿಲ್ಡಪ್ ತಗೋತವನೆ, ದೃಷ್ಟಿ ಆಗ್ತೈತೆ ಅಂದ್ಬಿಟ್ಟು ಕಾಲಿಗೆ ಹಣೆಗೆಲ್ಲ ಇಟ್ಟಿದ್ದೀನಿ. ಬರಲ್ಲ. ಇಲ್ಲಿ ಫ್ರೆಂಡ್ಸ್ ನಮ್ದು ಓಲ್ಡ್ ಟೆಡ್ಡಿ. ಇದು ಸುಮಾರು 7-8 ವರ್ಷಗಳ ಹಿಂದಿನ ಟೆಡ್ಡಿ ಫ್ರೆಂಡ್ಸ್. ನೀವೇನಾದ್ರು ಟೆಡ್ಡಿ ಬೇರ್ಸ್ ಲವರ್ಸ್ ಆಗಿದ್ರೆ, ನೀವೇನಾದ್ರು ತಗೋಬೇಕು ಅಂತ ಅಂತಿದ್ರೆ, ನಂತರ ಕಡಿಮೆ ರೇಟ್ ತಗೋಬೇಡ್ರಿ ಫ್ರೆಂಡ್ಸ್. ಕ್ವಾಲಿಟಿ ಇರಲ್ಲ, ಬೇಗ ಅರ್ಧೋಗ್ತೈತೆ, ಹೊಟ್ಟೆ ಉರಿತೈತೆ, ಎಲ್ಲಿ ಸ್ಟಿಚ್ ಎಲ್ಲ ಬಿಚ್ಕೊಂಡು ಎಲ್ಲ ಗಜ್ಜಿ ಬಿಜಿ ಆಗ್ಬಿಟ್ಟೈತೆ. ಅದಕ್ಕೆ ತಗೊಂಡ್ರೆ ಸಾಫ್ಟ್ ಐಸ್ ಅಂತ ಬರ್ತೈತಲ್ಲ ಫ್ರೆಂಡ್ಸ್, ಮಾಲ್ಗಳಲ್ಲೋ ದೊಡ್ಡ ಅಂಗಡಿಗಳಲ್ಲಿ ಅವು ಕ್ವಾಲಿಟಿ ಚೆನ್ನಾಗಿರ್ತೈತೆ. 10 ವರ್ಷ ಆದ್ರೂ ಬಾಳಕ್ಕೆ ಬರ್ತೈತೆ. ಇಲ್ಲಿ ತಗೊಂಡು 7 ವರ್ಷಕ್ಕೆ ಈ ಅವತಾರ ಆಗೈತೆ. ಅದಕ್ಕೆ ಇದ್ರಲ್ಲಿರೋ ಹತ್ತಿನ ವೇಸ್ಟ್ ಮಾಡಕ್ ನನ್ಗೆ ಮನ್ಸಾಗ್ತಾ ಇಲ್ಲ. ಇದ್ರ ನಾವು ಈರುಳ್ಳಿ ಬೆಳ್ಳುಳ್ಳಿ ಬೆಳಿತೀವಿ ಫ್ರೆಂಡ್ಸ್. ಈಗ ಇದರ ಹೊಟ್ಟೆಯನ್ನು ಸಿಗಬೇಕು ಫಸ್ಟು. ತೊಂದಿದ್ ದಿನ ಎಳೆ ಮಗು ನೋಡ್ಕೋತಾ ಇದೆ ಫ್ರೆಂಡ್ಸ್. ಒಂದು 5-6 ವರ್ಷ. ಯಪ್ಪ ಶಿವ, ನಿಂಗ್ ಮುಟ್ಟಾಕೋತ ಅಯ್ಯೋ ಟೆಡ್ಡಿ ಅಂತ. ಇವಾಗ ನಾನೇ ಪ್ರಾಣ ತೆಗೆ ತರ ಆಗೈತಿ ಇದ್ರದ್ದು. ಹತ್ತಿನೆಲ್ಲ ಸೈಡ್ ತಗೋಬೇಕು. ಜಾಸ್ತಿನೇ ಆಗ್ತಿದೆ ಫ್ರೆಂಡ್ಸ್ ನಮ್ಗೆ. ಇಷ್ಟು ಬೇಡ, ಇಷ್ಟು ಸದ್ಯಕ್ಕೆ ಯೂಸ್ ಮಾಡ್ಕೋತೀನಿ ಹತ್ತಿನ. ಇನ್ನು ಮಿಕ್ಕಿದ್ ಇನ್ಯಾವತ್ತಾದ್ರೂ ಇನ್ನೇನ್ಕಾದ್ರೂ ಯೂಸ್ ಮಾಡ್ಕೋತೀನಿ. ನೋಡಿದ್ರ ಫ್ರೆಂಡ್ಸ್, ಟೆಡ್ಡಿ ಬೇರು ಹಾಳಾದ್ರೂ ಅದನ್ನ ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ನಾನು ತಗೊಂಡಿದ್ದೀನಿ ಕತ್ರಿ. ಅಲ್ಲ ಪೇ ಇಲ್ಲ ಐತಲ್ಲ, ಕತ್ರಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇದು ಅಕಸ್ಮಾತ್ ನಿಮ್ಗೆ ಈ ತರ ಉರಿ ತರ ಸಿಕ್ಲಿಲ್ಲ ಅಂದ್ರೆ ಫ್ರೆಂಡ್ಸ್, ಇದು ತೆಂಗಿನ ನಾರು, ತೆಂಗಿನಕಾಯಿ ಸುಲ್ಕೊಂಡ್ರೆ ಜುಂಜಿರ್ತೈತಲ್ಲ, ಆದ್ರೂ ತಗೋಬಹುದು. ಇಲ್ಲ ಟೈನ್ ದಾರ ತಗೋಬಹುದು. ಟೈನ್ ದಾರನೇ ಬೆಸ್ಟ್ ಅನ್ಸುತ್ತೆ, ಅದು ಸಿಕ್ಲಿಲ್ಲ. ಇದನ್ನ ತಾತ ಹತ್ರ ನೆನೆ ಇಸ್ಕೊಂಡಲ್ಲ ಫ್ರೆಂಡ್ಸ್. ಏನ್ ಇಸ್ಕೊಂಡೆ ಅಂದ್ರೆ ಇದಕ್ಕೆ ನೆನೆ ಇಸ್ಕೊಂಡಿದ್ದು. ಇದು ಒಬ್ಬಟ್ಟಾಗ ಮಾಡಕ್ ಆಗ್ತೈತೆ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್. ಇದು 4 ಕಿಲೋ, ಇದು ಜಾಸ್ತಿನೇ ಎತ್ಕೊಂಡ್ಬಿಟ್ಟಿದೀನಿ. ಇನ್ನು ಬೇಕಾದ್ರೂ ಐತೆ ಫ್ರೆಂಡ್ಸ್, ಇಲ್ಲಿ ರೂಮಲ್ಲಿ ಇಟ್ಟೈತೆ ತಾತ. ಮತ್ತೆ ಒಂದು ದಾರ ವೈಟ್ ಕಲರ್ದೇ ಇರ್ಬೇಕು. ಮತ್ತೆ ಈ ಕಲರ್ ಎತ್ಕೊಂಡಿದೀನಿ. ಇದು ಈರುಳ್ಳಿ, ಇದು ಬೆಳ್ಳುಳ್ಳಿಗೆ, ಮತ್ತೆ ಹತ್ತಿ ಅಷ್ಟೇ. ಬನ್ನಿ ಫ್ರೆಂಡ್ಸ್, ಈಗ ಈರುಳ್ಳಿ ಬೆಳ್ಳುಳ್ಳಿ ಬೆಳೆಯೋದಲ್ಲ ಮಾಡುವ. ಓಕೆ ಫ್ರೆಂಡ್ಸ್, ಈಗ ಬೆಳ್ಳುಳ್ಳಿ ಮೇಕಿಂಗ್ ಮಾಡುವ. ಈ ಹತ್ತಿಗಿಂತ ಪ್ಯೂರ್ ಹತ್ತಿ ಬರ್ತೈತಲ್ಲ ಫ್ರೆಂಡ್ಸ್, ಗಿಡದ ಅದು ಚೆನ್ನಾಗಿರ್ತೈತೆ. ಆದರೆ ನಮ್ಮ ಹತ್ರ ಇರೋದು ಇದೇನೇನೆ, ಇದು ಪ್ಯೂರ್ ಹತ್ತಿ ಅಲ್ಲ, ಇದೊಂಥರ ಹತ್ತಿ. ಮಧ್ಯೆ ಟಾಮಿಗೆ ಈ ಥರ ಡಿಸ್ಟರ್ಬ್ ಮಾಡ್ತಾ ಇರಬೇಕು ನಾವೇನಾದರೂ ಮಾಡಬೇಕಾದ್ರೆ. ಆಮೇಲೆ ಕವರ್ ಮಧ್ಯಕ್ಕೆ ಹತ್ತಿ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಎಷ್ಟು ಬರ್ತೈತೆ ಫ್ರೆಂಡ್ಸ್, ಅಷ್ಟು ಎತ್ಕೊಂಡು ಈ ಥರ ಸುತ್ಕೋಬೇಕು. ಇದನ್ನ ವೈಟ್ ದಾರದಲ್ಲೇ ಹಾಕೋಬೇಕು ಫ್ರೆಂಡ್ಸ್, ಸುತ್ಕೋಬೇಕು ಹತ್ತಿ ಆಚೆ ಬರ್ತಿರೋ ಥರ. ಮತ್ತೆ ಬೆಳ್ಳುಳ್ಳಿ ಹೆಂಗ್ ಶೇಪ್ ಇರ್ತೈತೆ ಫ್ರೆಂಡ್ಸ್, ಆ ಥರ ಶೇಪ್ ಕೊಡ್ಬೇಕಲ್ಲ, ಅದಕ್ಕೆ ಈ ಥರ ಮಧ್ಯ ಫ್ಲವರ್ ಥರ ಈ ಥರ ಹಾಕೋಬೇಕು. ಅವಾಗ ಬೆಳ್ಳುಳ್ಳಿ ದಳಗಳು ಇರ್ತಿತ್ತಲ್ಲ, ದಳ ಅಂತಾರ ಫ್ರೆಂಡ್ಸ್, ಏನಂತಾರೆ, ಬೆಳ್ಳುಳ್ಳಿದ ಹೆಸರು ಆ ಥರ ಶೇಪ್ ಕಾಣಿಸ್ಬೇಕಲ್ಲ, ಅವಾಗಲೇ ಬೆಳ್ಳುಳ್ಳಿ ಅಂತ ಕಾಣಿಸೋದು. ಆ ಥರ ಶೇಪ್ ಬರ್ಸ್ಕೊಂಡು ನಾಟ್ ಹಾಕೋಬೇಕು ಅಷ್ಟೇ ಫ್ರೆಂಡ್ಸ್. ಸೋ ಸಿಂಪಲ್. ನೋಡ್ರಿ, ರಿಯಲ್ ಬೆಳ್ಳುಳ್ಳಿ ತರನೇ ಕಾಣಿಸ್ತಿದೆ. ಅದೇ ರಿಯಲ್ ಹತ್ತಿ ಇಟ್ಕೊಂಡಿದ್ರೆ ಇನ್ನೂ ಸೂಪರ್ ಆಗಿರೋದು ಫ್ರೆಂಡ್ಸ್. ಮತ್ತೆ ಈ ಕವರು ಬಿಗಿಯಾಗೈತೆ ಫ್ರೆಂಡ್ಸ್, ಗಟ್ಟಿ ಟೈಟಾಗಿ ಇಟ್ಕೋಬೇಕು, ಜಾರ್ಕೊಂಡು ಹೋಗ್ತೈತೆ. ಮಾಮೂಲಿ ರೇಷನ್ ಕವರ್ ಎತ್ಕೊಂಡ್ರೆ ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಆಮೇಲೆ ಅದೇ ಕವರೇ ಮಾಡ್ಕೊಬಿಟ್ಟು ಇನ್ನೇನು ಎತ್ಕೊಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಇದನ್ನೇ ಎಲ್ಲ ಸುತ್ತಿ ಈ ಥರ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಡೆ ಫ್ರೆಂಡ್ಸ್. ಫುಲ್ ಸಿಕ್ಕಾಪಟ್ಟೆ ಕೈಯೆಲ್ಲ ನೋವು ಬಂದ್ಬಿಡ್ತು. ಆದರೆ ಬಿಗಿಯಾಗಿ ಇಟ್ಕೋಬೇಕು, ಅದೇನೇನೆ ಮೇನ್ ಪ್ರಾಬ್ಲಮ್ಮು. ಈಗ ನನ್ನ ಗಂಡನ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ವಂತೆ. ಹೇಳಪ್ಪ, ಇದು ನನ್ನ ಮಾನವರ್ದಿ ಪ್ರಶ್ನೆ, ಇದು ಏನು ಅಂತ ಹೇಳ್ಬಿಡು. ಆಲೂಗಡ್ಡೆ ಕಿತ್ಲೆಣ್ಣೆ ಯಾವ ಊರಲ್ಲಿ ಕಿತ್ಲೆಣ್ಣೆ? ಕನಕಪುರದಲ್ಲಿ ಕಿತ್ಲೆಣ್ಣೆ ಬೆಳ್ಳಗಿದ್ದತೇನಪ್ಪಿ? ವೈಟ್ ಇರೋದು ಯಾವ್ದಾ? ಏನ್ ತರಕಾರಿ ಐತಪ್ಪಿ ವೈಟ್? ಮನೇಲಿ ಹೇಳಪ್ಪ. ಬೆಳ್ಳುಳ್ಳಿ.
ಹ್ಯಾಂಡ್ ಕ್ರಾಫ್ಟ್ ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್. ಇನ್ನೊಂದು 10-20 ನಿಮಿಷ ಕೆಲಸ ಐತೆ. ಕರೆಂಟ್ ಹೋಯ್ತು ಫ್ರೆಂಡ್ಸ್. ಫುಲ್ಲು ಮಳೆ ಆಗ್ಲಿಂದ ನೋಡ್ರಿ ಇಷ್ಟು ಮಳೆ ನಾನು ಒದ್ದಾಡ್ತಾ ಇದ್ದೀನಿ. ಕರೆಂಟ್ ಇಲ್ದಿರ ಎಚ್ಚರ ಪಚ್ಚರ ಇಲ್ದಿರ ಬಿತ್ಕೊಂಡವನೆ. ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಚಿಕನ್ ತಿನ್ಬೇಕು ಅಂತ ಹೋಗಿ ಶಿವ ಚಿಕನ್ ತರಕ್ಕೆ ಹೋಗಿದೆ ಫ್ರೆಂಡ್ಸ್. ಚಿಕನ್ ಬಂತು ಟಾಮು. ನಾನು ನಾನ್ ವೆಜ್ ತಿನ್ನಲ್ಲ. ಫುಲ್ಲು ಮಳೆ ಸಿಕ್ಕಾಪಟ್ಟೆ ಅಪ್ಪಿ. ಕರೆಂಟ್ ಬಂತು ಸದ್ಯ. ಒಬ್ಬ ಚಿಕನ್ ತಂದಿದ್ದಕ್ಕೇನೆ. ಇಬ್ರು ತಿಂಡಿ ಪೋತಿಗಳು ಮದುವೆ ಆದ್ರೆ ಹಿಂಗಿರ್ತೈತೆ ಫ್ರೆಂಡ್ಸ್ ಲೈಫು. ಜಿಂಗಿಲ್ ಹಾಕತ್ತಾರ. ಬೆಳ್ಳುಳ್ಳಿ ಸಣ್ಣನೋ ದಪ್ಪನೋ ಯಾವುದೋ ಒಂದು. ನಾನೇ ಮಾಡ್ತಿದ್ದೆ, ಬೆಳ್ಳುಳ್ಳಿ ತರೋ ಅವಶ್ಯಕತೆ ಇರಲಿಲ್ಲ. ದೋಸೆಗೆ ಬೇರೆ ರುಬ್ಬೇಕು ಫ್ರೆಂಡ್, ನಾನು ಮರ್ತ್ಬಿಟ್ಟಿದ್ದೀನಿ. ಕರೆಂಟ್ ಇರೋಷ್ಟಲ್ಲಿ ರುಬ್ಕೊಟ್ಬಿಡ್ತೀಯ ಅಪ್ಪಿ ನಾನು ಅಡುಗೆ ಮಾಡೋಷ್ಟರಲ್ಲಿ. ಪ್ಲೀಸ್ ಪಾ, ಕರೆಂಟ್ ಹೋಗ್ಬಿಡುತ್ತೆ. ಈಗ ಚಿಕನಲ್ಲಿ ಏನು ಮಾಡಬೇಕು ಅಂತ ಹೇಳು. ಫ್ರೈಯಾ? ಅವ್ನಿಗೆ ಇಷ್ಟ ಇಲ್ವಂತೆ ಫ್ರೈ. ಅಕ್ಕಿ ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ಅನ್ನ ಆದ್ಮೇಲೆ ಅದರಲ್ಲೇ ಟಾಮಿಗೆ ಒಂದ್ ಸ್ವಲ್ಪ ಎತ್ಕೊಂಡು ಮಿಕ್ಕಿದ್ದಕ್ಕೆ ಹಸಿಟ್ಟಾಕ್ಬಿಟ್ಟು ತೊಳಸ್ಕೊತೀನಿ. ಮತ್ತೆ ಬೆಳಗ್ಗೆದ ಒಂದು ಮುದ್ದೆ ಐತೆ ಅದನ್ನ ಹಾಕ್ಬಿಟ್ಟು ತೊಳಸ್ಕೊತೀನಿ. ಚಿಕನ್ ನೀಟಾಗಿ ನಿಂತ್ಕೊಂಡು ನಾನೇ ತೊಳಸ್ತೆ ಫ್ರೆಂಡ್ಸ್. ಸಣ್ಣ ಬೆಳ್ಳುಳ್ಳಿ ಅಲ್ಲ ಮುಚ್ಚಿ ತಂದ ಮೊನ್ನೆ. ಸಣ್ಣ ಬೆಳ್ಳುಳ್ಳಿ ಅದೇ ಫ್ರೆಂಡ್ಸ್. ಇದು ಸುಳಿಯಕ್ಕೆ ಸ್ವಲ್ಪ ಕಷ್ಟ, ಅದಕ್ಕೆ ಕೆಲಸ ನಿಂಗೆ ಕೊಟ್ಟಿದ್ದು. ಈಗ ಏನ್ ಬೇಕಪ್ಪ ಚಿಕನ್ ಅಲ್ಲಿ? ಕಬಾಬ್ ಮಾಡುವಾ? ಫ್ರೈ ಅಲ್ಲೂ ಎಣ್ಣೆ ಇರ್ತಿದೆ, ಎಣ್ಣೆ ಹಾಕ್ತೀರಾ ಮಾಡ್ತಾರಾ? ನೀನೇನು ವೆರಿ ಹೆಲ್ತ್ ಕಾನ್ಶಿಯಸ್ ಆಗ್ಬಿಟ್ಟಿದ್ಯಾ? ಆವಾಜು ನೀನ್ ಆವಾಜ್ ಆಗ್ತಲ್ಲ. ನಾನ್ ಮಾಡಲ್ಲ ಅಂತ ಇವಾಗ ನಾನು ದಬ್ಬಾಕೊಂಡ್ ಮನಿಕೊಂಡ್ರೆ ಇಬ್ರು ಉಪಕಾರ ತಿಂತೀವಿ. ನಾವು ನೋಡಿ ಹಂಗಿರೋ ಹೇಳ್ಕೊಟ್ಟಿದ್ಯಲ್ಲ, ನೀವೇ ಮಾಡ್ಕೊಂಡ್ ತಿಂತೀರಿ. ಅಂದ್ರೆ ನಮ್ಗೆ ಬರ್ತಾ ಬರ್ತಾ ವ್ಯಾಲ್ಯೂ ಕಡಿಮೆ ಆಗ್ತೈತೆ ಅಂತ ನನ್ಗೆ ಅನಿಸ್ತೈತೆ ಫ್ರೆಂಡ್ಸ್. ಮಾಡೋದ್ರೆ ಬಿಸಾಕತ್ತೆ, ಮಾಡ್ಬಿಟ್ಟು ಎಬ್ರಸಿ ತಿನ್ನೋ ಅನ್ನಲ್ಲ. ಒಟ್ನಲ್ಲಿ ಅಂತ ಇಲ್ಲ ಫ್ರೆಂಡ್ಸ್. ನನಗೆ ಹುಷಾರಿಲ್ದಾಗೆಲ್ಲ ತಂದು ಇಬ್ರು ಮಾಡ್ಕೊಂಡು ತಿಂತಾವ್ರೆ ಚಿಕನ್ ಫ್ರೈಯಾ. ಸ್ವಲ್ಪ ತಿಂತು, ನಾನು ಸ್ವಲ್ಪ ತಿಂತು. ಚಿಕನ್ ಬಿಟ್ಟಾಗಿಂದ ನಾನು ವೀಕ್ ಆಗಿದ್ದೀನಿ ಫ್ರೆಂಡ್ಸ್. ನಾನೊಂದು ನೋಡ್ಕೊಂಡೆ ರೆಸಿಪಿ. ನಾವು ಮಾಡೋ ಥರನೇ ಸೇಮು. ಫುಲ್ಲು ಡೀಪ್ ಫ್ರೈ ಮಾಡ್ತಾರೆ ಫ್ರೆಂಡ್ಸ್. ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಆ ಥರ ಫುಲ್ಲು ಡೀಪ್ ಫ್ರೈ ಮಾಡಿ ಚಿಕನ್ ಡೀಪ್ ಫ್ರೈ ಮಾಡ್ತೀನಿ. ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡೋದಲ್ಲ ಫ್ರೆಂಡ್ಸ್, ಗೊಜ್ಜು ಥರನೇ. ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಐಟಮ್ಸ್ ರೆಡಿ ಮಾಡ್ಕೊಂಡು ಮಾಡೇ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ರಿಯಲ್ ಬೆಳ್ಳುಳ್ಳಿ ಯಾವುದು, ಫೇಕ್ ಬೆಳ್ಳುಳ್ಳಿ ಯಾವುದು ಒಂದು ಗೊತ್ತಾಗಲ್ಲ. ಇದೊಂದು ಸ್ವಲ್ಪ ಇದಕ್ಕೆ ವರ್ಕ್ ಐತೆ ಫ್ರೆಂಡ್ಸ್. ಅದ್ ಮಾಡ್ಬಿಟ್ಟು ಎರಡು ಮಿಕ್ಸ್ ಮಾಡ್ಬಿಟ್ಟು ನಿಮ್ಗೆ ಫ್ರೆಂಡ್ಸ್ ರಿಯಲ್ ಬೆಳ್ಳುಳ್ಳಿ ಯಾವ್ದಂದ್ರೆ ನೀವು ಕಂಡಿಡಿಯಕ್ಕೆ ಆಗಲ್ಲ ಫ್ರೆಂಡ್ಸ್. ಶಿವಾಗೆ ಬಲ್ವಂತ ಮಾಡಿ ಒಂದ್ ಸ್ವಲ್ಪ ಕಬಾಬ್ ಮಾಡ್ಕೋತೀನಿ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದ್ ಸ್ವಲ್ಪ ಚಿಕನ್ ಕಬಾಬ್ ಮಸಾಲ, ಉಪ್ಪು, ಕಾರ್ನ್ಫ್ಲೋರ್, ಎಗ್ ವೈಟು, ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ಒಂದು 100 ಗ್ರಾಮ್ ಅಷ್ಟೇ ಕಬಾಬ್ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್. ತುಂಬಾ ದಿನ ಆಗಿತ್ತು ತಿನ್ಬೇಕು ಅನಿಸ್ತಾ ಇತ್ತು ಈ ಚಳಿಗೆ. ಅದಕ್ಕೆ ಈ ತರ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ಟು ನಾನು ಬೋನ್ ಪೀಸ್ ಎತ್ಕೋತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಕಬಾಬಲ್ಲಿ ಬೋನ್ ಇರಬೇಕು. ಬೋನ್ಲೆಸ್ ಇದ್ರೆ ನನಗೆ ಕಬಾಬ್ ತಿಂದಂಗೆ ಫೀಲ್ ಅನ್ಸಲ್ಲ. ಅದಕ್ಕೋಸ್ಕರ ಇವಿಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಚಿಕನ್ ಫ್ರೈ ಮುದ್ದೆ ಎಲ್ಲ ಆಗೋವರೆಗೂ. ಈಗ ಚಿಕನ್ ಫ್ರೈಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ, ನಿಂಬೆಹಣ್ಣು ಮತ್ತೆ ಸೋಂಪು ಮೆಣಸು ಕುಟ್ಟಿ ಪುಡಿ ಮಾಡ್ಕೋತೀನಿ ಫ್ರೆಂಡ್ಸ್. ಇನ್ನು ಮಿಕ್ಕಿರೋ ಚಿಕನ್ ಎತ್ಕೊಂಡಿದ್ದೀನಿ. ಅರ್ಧ kg ಚಿಕನಲ್ಲಿ 2 ಐಟಮ್ ಮಾಡ್ತಿರೋದು. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಹಸಿಮೆಣಸಿನ್ಕಾಯಿ ಹಾಕೊಂಡು ಈರುಳ್ಳಿ ಹಾಕೊಂಡು ಇವಿಷ್ಟು ಫ್ರೈ ಮಾಡ್ಕೋಬೇಕು. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಎಲ್ಲನೂ ಡೀಪ್ ಫ್ರೈ ಮಾಡ್ಕೋಬೇಕು. ಹಾಕ್ತಾರೋ ಐಟಮ್ಸ್ ಎಲ್ಲನೂ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಿತ್ತು ಅದೇನೇ. ಆಮೇಲೆ ಹಸಿ ವಾಸನೆ ಹೋದ್ಮೇಲೆ ಟೊಮೊಟೊ ಹಾಕೋಬೇಕು. ಒಂದು ಸ್ವಲ್ಪ ಈ ಕಡೆ ಹೋಗ್ಬಿಟ್ರೆ ಈ ಥರ ತಳ ಅಂಟ್ಕೊಬಿಡ್ತೈತೆ. ಅದಕ್ಕೆ ಅಡುಗೆ ಮಾಡ್ಬೇಕಾದ್ರೆ ಒಲೆ ಮುಂದೆನೇ ಇರಬೇಕು. ಟೊಮೊಟೊ ಒಂದು ಅರ್ಧಂಬರ್ಧ ಸಾಫ್ಟ್ ಆಗಿದ ತಕ್ಷಣ ಚಿಕನ್ ಹಾಕೋಬಿಟ್ಟೆ. ಯಾಕಂದ್ರೆ ಚಿಕನ್ ಜೊತೆನೆ ಟೊಮೊಟೊನು ಬೆಂದ್ಕೋತೈತೆ ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮಾಮೂಲಿ ಹಾಕ್ತೀವಲ್ಲ ಕಲರ್ಫುಲ್ ಆಗಿರಲಿ ಅಂದ್ಬಿಟ್ಟು ಆ ಥರ ಹಾಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು. ತಟ್ಟೆ ಮುಚ್ಚಿ ಬೇಯಿಸ್ಕೊಂಡೆ ಫ್ರೆಂಡ್ಸ್. ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಬೇಕು ನಾನ್ ವೆಜ್ಗಳನ್ನ. ಅವಾಗ ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ಗಳು ಬರಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ಟಮೋನು ತಿನ್ನೋದ್ರಿಂದ ನುಣ್ಣಗೆ ಬೇಯಿಸ್ಕೋಬೇಕು. ಈ ಥರ ಫುಲ್ಲು ಡೀಪ್ ಫ್ರೈ ಮಾಡ್ಕೊಂಡೆ ಫ್ರೆಂಡ್ಸ್. ಇದು ಸೀಸಿರೋದಲ್ಲ, ನಾನೇ ಮಾಡ್ಕೊಂಡಿದ್ದು. ಈ ಥರ ಕೆಲವೊಂದು ವೀಡಿಯೋಸಲ್ಲಿ ನೋಡಿದ್ದೀನಿ. ಈ ಥರ ಫುಲ್ಲು ಡೀಪ್ ಫ್ರೈ ಮಾಡ್ಕೋತಾರೆ. ಅಂದರೆ ಸೀದೋಗೋ ಸ್ಮೆಲ್ ಬರಬಾರ್ದು, ಡೀಪ್ ಫ್ರೈ ಆಗಬೇಕು ಅಷ್ಟೇ. ಈ ಥರ ಆದಮೇಲೆ ನೀರೆಲ್ಲ ಸುಂಡೋದ್ಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಧನಿಯಾ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಡಿಮೆನೇ ಹಾಕಿದ್ದೀನಿ ಖಾರದ ಪುಡಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತು ಮೆಣಸು ಪುಡಿನೂ ಹಾಕೋಬೇಕಲ್ಲ. ಹಂಗಾಗಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹಿಂಗೆ ಮಾಡಿದ್ರೆ ಎಣ್ಣೆನೂ ಅನ್ಸಲ್ಲ ಫ್ರೆಂಡ್ಸ್. ಈ ಥರ ಡೀಪ್ ಫ್ರೈ ಮಾಡಿಬಿಟ್ರೆ ಚೆನ್ನಾಗಿರ್ತೈತಿ ತಿನ್ನೋಕ್ಕೆ. ಈಗ ಕರಿಬೇವು ಹಾಕೋಬೇಕು ಫ್ರೆಂಡ್ಸ್, ಅವಾಗ ಫ್ಲೇವರ್ ಚೆನ್ನಾಗಿರ್ತೈತೆ. ಆಮೇಲೆ ಸೋಂಪುನು ಮೆಣಸು ಪುಡಿ ಹೈಲೈಟ್ ಅಂದರೆ ಇದೆ ಫ್ರೆಂಡ್ಸ್ ಈ ಚಿಕನ್ ಫ್ರೈಯಲ್ಲಿ. ಮೆಣಸು ಪುಡಿ ಜೊತೆಗೆ ಈ ಥರ ಸೋಂಪು ಪುಡಿನೂ ಮಾಡಾಕಿದ್ರೆ ಅದು ಟೇಸ್ಟ್
ಟೇಸ್ಟೇ ಬೇರೆ ಇರ್ತೈತೆ ಮತ್ತೆ ಅಜೀರ್ಣ ಅನ್ಸಲ್ಲ ನಮಗೆ. ಇದನ್ನ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೋದು. ಈ ಸೈಡ್ಗೆ ತಿನ್ನಕ್ಕೆ ಸೂಪರ್ ಆಗಿರ್ತೈತೆ. ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು, ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇತ್ತು. ಈಗ ಕಬಾಬ್ಗೆ ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಆಲ್ರೆಡಿ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗೋಕ್ಕೆ ಅರ್ಧ ಗಂಟೆ ಇಟ್ಟಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ಇವತ್ತು ತುಂಬ ದಿನ ಆದಮೇಲೆ ಚಿಕನ್ ಮಾಡಿದ್ದಕ್ಕೋ ಏನೋ ಎರಡೂ ಮಾಮೂಲಿ ಮಾಡೋ ಥರ ಟೇಸ್ಟ್ ಇರಲಿಲ್ಲ, ಎಕ್ಸ್ಟ್ರಾ ಟೇಸ್ಟ್ ಇತ್ತು. ಯಾಕಂದ್ರೆ ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿದ್ನಲ್ಲ, ಅದಕ್ಕೆ ಎಣ್ಣೆ ಕಮ್ಮಿ ಐತಲ್ಲ ಬಾಂಡ್ಲಿಲಿ, ಅದಕ್ಕೆ ತಳ ಅಂಟತೈತೆ. ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಕಬಾಬ್ ಫ್ರೈ ಮಾಡ್ಕೊಂಡ್ರೆ ಎಣ್ಣೆ ಮಿಕ್ಬಿಡ್ತೈತಲ್ಲ, ಅದನ್ನ ಖಾಲಿ ಮಾಡೋದೇ ದೊಡ್ಡ ತಲೆನೋವು. ಮತ್ತೆ ನಾನ್ ವೆಜ್ಗೆ ಬಳಸ್ಬೇಕಾಗ್ತೈತೆ ಅಂದ್ಬಿಟ್ಟು ಇಷ್ಟೇ ಚೆನ್ನಾಗಿ ಕುರುಮ್ ಅಂತ ಫ್ರೈ ಮಾಡ್ಕೋಬೇಕು. ರಾತ್ರಿ ಭರ್ಜರಿ ಭೋಜನ ಫ್ರೆಂಡ್ಸ್. ಏನೇ ವೆರೈಟಿ ಇಂಥ ಐಟಮ್ಸ್ ಮಾಡಿದ್ರೆ ಮಾತ್ರ ವಾಯ್ಸ್ ಜೋರ್ ಬರ್ತೈತೆ ಫ್ರೆಂಡ್ಸ್, ಇಲ್ಲಾಂದ್ರೆ ಬರೀ ತಲೆ ಅಲ್ಲಾಡ್ಸೋದೆ. ಚೆನ್ನಾಗೈತಪ್ಪಿ? ಅಷ್ಟೇ. ಅವಾಗ ರುಚಿ ಕಮ್ಮಿ. ಓಹೋ ಹಿಂಗೋ. ಇವಾಗ ಹಂಗಾರೆ ನಾನು ಮಾಡೋ ಅಡುಗೆ ಚೆನ್ನಾಗಿಲ್ಲ, ಸುಮ್ಮನೆ ಬಿಲ್ಡಪ್ಪು. ಚೆನ್ನಾಗಿ ಸ್ವಲ್ಪ ನಾನ್ ವೆಜ್ ಅಂದ್ಬಿಟ್ಟು ಜ್ವರ ಮಾತಾಡೋದು. ಕಬಾಬು ಸೂಪರ್ ಐತಾ? ಸರಿ, ಹೊಟ್ಟೆ ತುಂಬ ತಿನ್ನಪ್ಪ. ಊಟ ಮಾಡಿದ ತಕ್ಷಣ ಈ ಕೆಲಸ ಮುಗಿಸೋಣ ಅನ್ಕೊಂಡೆ ಫ್ರೆಂಡ್ಸ್, ಮತ್ತೆ ಕರೆಂಟ್ ಹೋಯ್ತು. ಬಂತು ಮತ್ತೆ ನಾನು ಹ್ಯಾಂಡ್ ಕ್ರಾಫ್ಟ್ಗೆ ಜಾಯ್ನ್ ಆದೆ. ಎಕ್ಸ್ಟ್ರಾ ಕವರ್ ಇತ್ತಲ್ಲ ಫ್ರೆಂಡ್ಸ್ ಆ ಕಡೆ ಗಂಟು ಕಡೆ, ಅದನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಆವಾಗಲೆಲ್ಲ ನೀಟಾಗಿ ಬೆಳ್ಳುಳ್ಳಿ ಥರ ಕಾಣಿಸೋದಂಗಾಗಿ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಟೈಮ್ ತಗೊಳ್ತೈತೆ ಫ್ರೆಂಡ್ಸ್. ಮತ್ತೆ ಒಂದೇ ಸಲ ಮಾಡ್ಕೊಂಡು ಕುತ್ಕೊಂಡ್ರೆ ಕೈ ಸಿಕ್ಕಾಪಟ್ಟೆ ನೋವು ಬರ್ತೈತೆ, ಅದು ಗಂಟಾಕಿ ಎಳ್ದು ಅದಕ್ಕೆ ಸ್ವಲ್ಪ ಮಾಡ್ಕೊಂಡು ಒಂದಿನ ಇವನ್ನೆಲ್ಲ ಜಾಯಿಂಟ್ ಮಾಡ್ಕೋಬೋದು. ಮತ್ತೆ ಈ ಥರ ವೈಟು ಪಿಂಕ್ ಕಲರ್ ಕವರ್ ಇರ್ತೈತಲ್ಲ ಫ್ರೆಂಡ್ಸ್ ರೇಷನ್ದು, ಇದು ಈರುಳ್ಳಿ ಕಲರ್ ಕಾಣಿಸ್ತೈತಲ್ಲ, ಅದಕ್ಕೆ ಈ ಕವರ್ ಒಂದು ಇತ್ತು ಮನೆಯಲ್ಲಿ. ಇದರಲ್ಲಿ ಒಂದೆರಡು ಈರುಳ್ಳಿ ಮಾಡ್ಕೊಳ್ಳುವ ಅಂದ್ಬಿಟ್ಟು ಇದನ್ನ ಬಾಕ್ಸ್ ಆಕಾರದಲ್ಲಿ ಕಟ್ ಮಾಡ್ಕೊಂಡು, ಇದೊಂದು ಸ್ವಲ್ಪ ತೆಳ್ಳಗೈತಲ್ಲ ಫ್ರೆಂಡ್ಸ್ ಕವರು, ಚೆನ್ನಾಗೈತೆ ಇದು ಫೋಲ್ಡ್ ಮಾಡ್ಕೊಳಕ್ಕೆಲ್ಲನೂ. ಇದ್ರಲ್ಲಿ ಒಂದು ಸ್ವಲ್ಪ ಹತ್ತಿ ಜಾಸ್ತಿ ಹಾಕೊಂಡೆ, ಈರುಳ್ಳಿ ಯಾವಾಗಲೂ ದಪ್ಪ ಇರ್ತೈತಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ರಿಯಲ್ ಆಗಿ ಬೆಳ್ಳುಳ್ಳಿ ಈರುಳ್ಳಿ ಥರನೇ ಕಾಣಿಸೋಕೆ ಸ್ಟಾರ್ಟ್ ಆಗ್ಬಿಡ್ತು. ವೇಸ್ಟ್ ಅಂತೂ ಆಗಲಿಲ್ಲ, ನಾನು ಮಾಡಿದ ಹ್ಯಾಂಡ್ ಕ್ರಾಫ್ಟ್ ಖುಷಿ ಕೊಡ್ತು. ಮತ್ತು ಇದನ್ನು ಎಕ್ಸ್ಟ್ರಾ ಕವರ್ಲ್ಲ ಕಟ್ ಮಾಡ್ಕೊಂಡೆ, ಗಂಟು ಹಾಕೊಂಡು. ಇದಕ್ಕೇನದು ಇದು ಶೇಪ್ ಏನು ಹಾಕಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಈರುಳ್ಳಿ ಮಾಮೂಲಿ ರೌಂಡಾಗಿ ಇರ್ತೈತೆ, ಬೆಳ್ಳುಳ್ಳಿ ಥರ ಇರಲ್ವಲ್ಲ, ಹಂಗಾಗಿ ಇಷ್ಟೇ. 2 ಈರುಳ್ಳಿ ಆಯಿತು, ಇನ್ನು ಮಿಕ್ಕಿದೆಲ್ಲ ಬೆಳ್ಳುಳ್ಳಿ. ಮತ್ತು ಇದಕ್ಕೆ ಮೇನು ಜುಂಜು ಇರ್ತೈತಲ್ಲ ಫ್ರೆಂಡ್ಸ್ ಮೇಲ್ಗಡೆ, ಅದು ಬೇಕಲ್ಲ, ಅದಕ್ಕೇನೆ ಈ ದಾರನ ಸಂಜೆಲೆ ನಾನು ಶಿವ ಹತ್ರ ಕಟ್ ಮಾಡಿಸ್ಕೊಂಡಿದ್ದು. ಇದನ್ನು ಒಂದು ಅರ್ಧ ಇಂಚಷ್ಟು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಮಾಡ್ತಾರೋ ಹ್ಯಾಂಡ್ ಕ್ರಾಫ್ಟ್ಗೆ ನಾನು ಎಕ್ಸ್ಟ್ರಾ ಐಟಮ್ ಏನಾರ ತಂದಿದ್ದೀನಿ ಅಂದರೆ ಅದು ಗಮ್ ಮಾತ್ರ ಫ್ರೆಂಡ್ಸ್, ಇನ್ನೆಲ್ಲ ವೇಸ್ಟ್ದು ಮನೇಲಿರೋದ್ರೇ. ಗಮ್ ಹಾಕ್ಕೊಂಡು ಈ ಜುಂಜುನ ಸ್ವಲ್ಪ ಬಿಡಿಸ್ಕೊಂಡು ಈ ಥರ ಅಂಟಿಸ್ಕೊಳ್ಳೋದು. ಅದೇ ಬೆಳ್ಳುಳ್ಳಿಗೆ ಈರುಳ್ಳಿಗೆ ಇದ್ರ ಬೇರೆ ಇರ್ತೈತಲ್ಲ ಫ್ರೆಂಡ್ಸ್ ಕೆಳಗಡೆ, ಆ ಥರ ನೋಡ್ರಿ ಅಂಟಿಸ್ಮೇಲೆ ರಿಯಲ್ ಬೆಳ್ಳುಳ್ಳಿ ಥರನೇ ಕಾಣಿಸೋಕೆ ಸ್ಟಾರ್ಟ್ ಆಗ್ಬಿಡ್ತು. ಆದರೆ ಇನ್ನೊಂದು ಸ್ವಲ್ಪ ತೆಳ್ಳಗಿದ್ದಿದ್ರೆ ಕವರು, ಬಿಗ್ಗೆ ಇಲ್ಲ ಅಂದಿದ್ರೆ ಮತ್ತೆ ರಿಯಲ್ ಹತ್ತಿ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಿರೋದು ಫ್ರೆಂಡ್ಸ್, ನಮಗೆ ಕೈ ಪೇನ್ ಬರ್ತಾ ಇರಲಿಲ್ಲ. ಈಗ ನಾನು ಮಾಡಿದ್ದು ಸ್ವಲ್ಪ ಕಷ್ಟದ ಕೆಲಸನೇ ಆಗಿತ್ತು. ಮಾಡ್ತಾ ಖುಷಿ ಕೊಡ್ತು ನನಗಂತೂ, ಎಷ್ಟು ವೇಸ್ಟ್ ಆಗಲಿಲ್ವಲ್ಲ, ಏನಕ್ಕೆ ಒಂದು ಯೂಸ್ ಕಾಯ್ತಲ್ಲ ಅಂದ್ಬಿಟ್ಟು. ಮತ್ತು ಬೆಳ್ಳುಳ್ಳಿಗೂ ಅಷ್ಟೇ ಅದೇ ಥರ ಅಂಟಿಸ್ದೆ. ಎಂಥ ಕ್ರಿಯೇಟಿವಿಟಿ ಅಲ್ಲ ಫ್ರೆಂಡ್ಸ್, ಇದು ಬೇರೆ ವಿಡಿಯೋಸಲ್ಲಿ ನೋಡಿ ಟ್ರೈ ಮಾಡಿದ್ದು. ಇಲ್ಲಿ ರಿಯಲ್ ಈರುಳ್ಳಿ ಬೆಳ್ಳುಳ್ಳಿ ಥರನೇ ಕಾಣಿಸ್ತೈತೆ. ನಾನು ಇದೆಲ್ಲ ಮಾಡಿ ಮುಗಿಸೋಷ್ಟಲ್ಲಿ 11:15 ಆಗಿತ್ತು. ಆವಾಗ ಎದ್ದೋಳ್ತು ಶಿವ ನಿದ್ದೆ ಮಾಡಿಬಿಟ್ಟು, ಸ್ವಲ್ಪ ಈ ಟ್ರಿಪ್ ಕೊಟ್ಬಿಡಪ್ಪ ದೋಸೆಗೆ ನೆನೆಸಿರೋದಂತ ಬಲವಂತ ಮಾಡಿದೆ. ಕೈ ನೋವು ಬಂದ್ಬಿಡ್ತು ಫ್ರೆಂಡ್ಸ್ ನನಗೆ, ಅದು ಎಳೆದು ಗಟ್ಟಿ ಇತ್ತು ದಾರನೂ. ಮತ್ತು ಇದೂ ಹ್ಯಾಂಡ್ ಕ್ರಾಫ್ಟು, ಅದಕ್ಕೆ ಶಿವ ಕೈಲೇ ರುಬ್ಬಿಸ್ಕೊಂಡೆ. ಮತ್ತು ಶಿವ ಕೈಲಿ ರುಬ್ಬಿಸ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಇರ್ತೈತೆ. ಒಂದು ಮಸ್ಕ ಹೊಡೋದ್ನೋ ಇಲ್ಲೋ, ನೀನು ಮಾಡಿದ್ರೆ ಚೆನ್ನಾಗಿರ್ತೈತೆ, ನೀನು ರುಬ್ಬಿದ್ರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಸಾಕಾಗೋಗಿತ್ತು. ಅದಕ್ಕೆ ನಾನು ಮಲ್ಕೊಬಿಟ್ಟೆ, ಬೆಳಗ್ಗೆ ವಿಶ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ರಾತ್ರಿ ನಾವು ಅವಾಂತರ ಆಗ್ಬಿಟ್ಟಿತ್ತು, ಕರೆಂಟ್ ಬರೋದು ಹೋಗೋದು, ಅದಕ್ಕೆ ವಿಶ್ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗ್ಬಿಟ್ಟಿತ್ತು. ಅಂಕಿತಾ 31ನೇ ತಾರೀಕು, ನಾಳೆ 23ನೇ ವರ್ಷದ ಬರ್ತ್ಡೇ. ವಿಶ್ ಹ್ಯಾಪಿ ಬರ್ತ್ಡೇ. ಮತ್ತೆ ಸ್ಕೂಲ್ಗೆ ಹೋಗ್ತಾರ ಎಲ್ಲ ಮಕ್ಕಳಿಗೂ ಕಂಗ್ರಾಚುಲೇಷನ್, ಆಲ್ ದ ಬೆಸ್ಟ್. ಪಾಸ್ ಆಗಿರೋ ಎಲ್ಲ ಮಕ್ಕಳಿಗೂ ಕಂಗ್ರಾಚುಲೇಷನ್, ಇನ್ನೂ ಚೆನ್ನಾಗಿ ಓದಿ ಮುಂದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಒಂದೇ ವಿಶ್ ಇದ್ದಿದ್ದು ಇವತ್ತು. ಎಂಡರ್ಗೂ ಯಾರೆಲ್ಲ ವಿಡಿಯೋ ನಡೀತಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್, ಬಾಯ್. ಗುಡ್ ನೈಟ್. ಗುಡ್ ನೈಟ್ ಅಲ್ಲ ಅಪ್ಪಿ.